ಸೋನಾ ಪಾಪಡಿ ಕಳ್ಳರು ಹೌದಲ್ಲ. ಸೋನಾ ಪಾಪಡಿ ಕಳ್ಳರು ಹೌದಲ್ಲ. ಹಂಚಕತ್ತೀರಿ ಸೋನಾ ಪಾಪಡಿ ಕಳ್ಳರು ಅವರು. ಕೊಡ್ ರೆಡಿ ತಿನ್. ಏ ಜಾಗ ಬಿಡ್ರಿ. ನೋಡೋದು ಹಚ್ಚು ಹಚ್ಚ ಏ ನಿಮ್ದು ಏನಾದ್ರು ಪಾಸ್ ಆಗಾರ ಓರ ಟೀಮ್ ಆಯ್ ಹೌದಲ್ಲ. ಸ್ವೀಟ್ ಕೊಡ. ಹಾಯ್ 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 ಏನ ಇದ್ರ ನೋಡಪ್ಪ. ಹಿಡ್ಕೋಗ ಹಲೋ. ನಿಮ್ಮದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡ್ಕೋಳ್ ಎಕೋ ಕ್ಲಬ್ಬದ ವತಿಯಿಂದ ಒಂದು ದಿನದ ನಾವು ವನ ಸಂಚಾರಕ್ಕೆ ಮಕ್ಕಳೊಂದಿಗೆ ಬಂದಿದ್ದೇವೆ. ಈ ವನ ಸಂಚಾರ ಒಂದು ಸುಂದರವಾಗಿರ್ತಕ್ಕಂಥ ತಾಣ ನಮ್ಮೂರಿನ ಕಡ್ಕೋಳ ಗ್ರಾಮದ ಸಿದ್ದನಗೌಡ ಮಾಲಿಬಿರಾದವರ ಒಂದು ಸುಂದರ ತೋಟಕ್ಕೆ ಬಂದೇವೆ. ಮಾತಾಡ್ಬೇಡ. ವನ ಸಂಚಾರ ಬರುವ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವುದೇ ಆಗಿದೆ. ಅದರ ಜೊತೆ ಏನಪ್ಪ ಅಂದ್ರೆ ಇವತ್ತು ನಮ್ಮ ಶಾಲೆಯ ಮುದ್ದು ಮಕ್ಕಳಿಂದ ಪರಿಸರ ಬಗ್ಗೆ ಪ್ರಬಂಧವನ್ನು ಬರೆಯಾಕತ್ತಿದ್ದಾರೆ. ಅದೇ ತರವಾಗಿ ನಮ್ಮ ಶಾಲೆ ಮುದ್ದು ಮಕ್ಕಳು ಪರಿಸರದ ಕುರಿತು ಚಿತ್ರವನ್ನು ತೆಗಿತಾರೆ, ಡ್ರಾಯಿಂಗ್ ಅನ್ನು ತೆಗೆಯುತ್ತಿದ್ದಾರೆ. ಅದೇ ರೀತಿಯಾಗಿ ವಿವಿಧ ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹಾಕಲು ಬಂದು ನಿಂತಿದ್ದಾರೆ ಇಲ್ಲಿ. ನಿನ್ನ ಹೆಸರೇನವಿ? ಅನಸರಿ. ಯಾವ ಕ್ಲಾಸ್? 1ನೇ ಕ್ಲಾಸ್. ಏನು ಮಾಡ್ತಿ? ಹಾಡು ಆಡ್ತಿ? ಹಾಡು ಆಡ್ತಿ. ನೀನು
ಗಿಲ್ಗಿಲ್ ಜಾತ್ರೆಗೆ ಹೋಗಿದ್ದೆ, ಅದ್ದನ್ ಗಾಡಿ ತಂದಿದ್ದೆ, ಗಾರ ಬಿಸಿ ಅಂಟದ ಮೇಲೆ ಇಟ್ಟಿದ್ದೆ, ಅಂಟ ಕಡ್ಕೊಂಡು ಬಿತ್ತು, ಎಮ್ಮಿ ಸಟ ಮುರಿತು, ಹತ್ತು ಬಂದು ಬೈಲು ಮಾವನ ಅನ್ಯಕ್ಕ ಅತ್ತಿ ಸೇರಿ ಕತ್ತಿ ನಂಗೆ ತಗೊಂಡು. ಓಕೆ ಡನ್. ನೆಕ್ಸ್ಟ್ ಶ್ರಾವಣಿ 3ನೇ ಕ್ಲಾಸ್. ಹಾಂ ಹೇಳ. ಕೈ ಕೈಯಲ್ಲಿ ಟೀ ಬಾಕಲು ಸಂದೆಗಿದ್ದೆ, ಬಾಕ್ಲೇನ್ ಕೊಡ್ತು, ಚಕ್ಕಿ ಕೊಡ್ತು, ಚಕ್ಕೆ ಏನ್ ಮಾಡಿದೆ, ಒಲಿಗೆ ಹಚ್ಚಿದೆ, ಒಲಿ ಏನ್ ಕೊಡ್ತು, ಬೂದಿ ಕೊಡ್ತು, ಬೂದಿ ಏನ್ ಮಾಡಿದೆ, ಹೊಲಕ್ಕೆ ಚೆಲ್ದೆ, ಹೊಲ ಏನ್ ಕೊಡ್ತು, ಗೊಬ್ಬರ ಕೊಡ್ತು, ಗೊಬ್ಬರ ಏನ್ ಮಾಡಿದೆ, ಹೊಲಕ್ಕೆ ಚೆಲ್ದೆ, ಹೊಲ ಏನ್ ಕೊಡ್ತು, ಹೂವ ಕೊಡ್ತು, ಹೂವು ಏನ್ ಮಾಡಿದೆ, ದೇವ್ರಿಗೆ ದೇವ್ರೇನ್ ಕೊಟ್ಟ, 2 ಮಕ್ಳು ಕಟ್ಟ, ಕಲಕೈ ಕಟ್ಟ, ಭಯಂಕರ ಶಾಬಾಷ್. ಕೊಡ್ತು, ಸಿತ್ತಲ್ಲಿ ನೀರು ಕೊಡ್ತು, ನೀರು ಆಕಳ ಕುಡಿಸ್ತೆ, ಆಕಳ ಏನ್ ಕೊಡ್ತು, ಹಾಲು ಕೊಡ್ತು. ಯವ್ವ. ಹಾಂ ಹೇಳ. ರೆಡಿ? ಓಕೆ. ಒಂದು ಹೋಳಿಗೆದಾಗ ದಪ್ಪನ ಹೋಳಿಗೆದಾಗ 1000 ಮಂದಿ ಉಣ್ತಾರೆ, ಇನ್ನ ಅರ್ಧ ಓದಿರ್ತದ. ಏನಿದು ಹೊರಗತ್ತಿ? ಅದೇ ಹೊರಗತ್ತಿ ಏನು ನೀನೇ ಮೇಳು? ಒಂದು ದಪ್ಪನ ಹೋಳಿಗೆ ಇರ್ತದ, ಅದ್ರಾಗ 1000 ಮಂದಿ ಉಣ್ತಾರೆ, ಇನ್ನ ಓದಿರ್ತದ. ಕೇಳ್ರ ಈಕಿ ಹೊರಗತ್ತಿ ಉತ್ತರ ಹೇಳ್ತೀರೇನು? ಒಂದು ದಪ್ಪ ಒಂದು ಹೋಳಿಗೆ ಐತೆತ್ತ, 1000 ಮಂದಿ ಉಂಡ್ರು ಇನ್ನ ಅರ್ಧ ಉಳಿತದತ್ತ. ವಿಭೂತಿ ನಾ ಹಚ್ಕೋತೀನಿ, ಇನ್ನ ಅರ್ಧ ಉಳ್ದಿರ್ತದ. ಹಾ ವಿಭೂತಿ ಎಲ್ಲಿಗೆ ಹಚ್ಕೊಳ್ಳೋದು? ಮತ್ತೆ ಓಕೆ ಹೇಳು. ಬುಡ್ ಪೊಲೀಸ್ ಭೂಮ್ಯಾಗ ಬುಡ್ ಪೊಲೀಸ? ಶೇಂಗಾ ಪೊಲೀಸ್ ಭೂಮಿಯಾಗ ಇಡೋದನ್ನತ್ತ. ಶೇಂಗಾ ಏನ್ ನಾವೊಂದು ಹೇಳ್ತೀರಿ? 60 ಮಕ್ಕಳಿಗೆ ಒಂದೇ ಹುಡುದಾರ. ಯಾವುದು? ಕಡ್ಡಿ ಬಾರಿಗೆ. ಹಾಂ ಹೇಳು. ಊರ್ ಮನಿ ಎಲ್ಲ ತಿರ್ಗಾಡ್ಬಿಡ್ತದೆ, ಬಂದ್ಕರ ಹೇಳ್ತಾನೆ ಅಂದ್ರು. ಬಾಗಲು ಸಂಧಿಯಿಂದ ಕೊಡ್ರಿ. ಏನು ಅಲ್ಲ ಊರ್ ಮನಿ ಎಲ್ಲ ತಿರ್ಗಾಡ್ ಬರ್ತದ, ಬಾಗಲು ಸಂಧ್ಯಾ ಬಂದ್ ಏನೋ ಊರು ಬಾರಿಗೆ. ಹೌದಾ? ಓಕೆ ಡನ್. ಮತ್ತೆ ಹಾಂ ಓಕೆ. ABCD ಜೋಡಿ ಮನ್ಯಾಗಿದ್ರ ಮಮ್ಮಿ ಜೋಡಿ, ಹೊಲಕ್ಕೆ ಹೋದ್ರ ಪಪ್ಪನ ಜೋಡಿ, ಸಂತಿಗೆ ಹೋದ್ರ ಆಯಿ ಜೋಡಿ, ನಗರಕ್ಕೆ ಹೋದ್ರ ಮುಚ್ಚನ್ ಜೋಡಿ, ಶಾಲೆಗೆ ಹೋದ್ರೆ ಟೀಚರ್. ವಾವ್. ಆದಿತ್ಯ ಎಷ್ಟನೇ ಓದ್ತೀವಪ್ಪ? 3ನೇ ಐತೆ. ಹೇಳಪ್ಪ. ಗಿಡ್ ಪೊಲೀಸ್ ಆಡು ಬಿದ್ದಾನ. ಹಾಂ ಹೊಸ್ತಿಲ್ಲ. ಹಾಂ ಮತ್ತೆ ಬರ್ರಿ ಯಾರು? ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಖಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶಕ ಲಕ್ಷ್ಮಿಯ ಮನವ ಕಲುಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾಪುರಿ ರಾಮನು ಇವನೇ ಮಧುರಾಪುರ ಶ್ಯಾಮನು ಇವನೇ ಶರಣಾಗಿ ಬಂದರೆ ಕಾಯೋ ಲೀಲಾಮಯ ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀಶಂಖಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಧನ್ಯವಾದ. ದಡ ದಡ ದಾಸೆ ಕೊಡು, ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ, ಸಾರಿಗಕ್ಕ ಸೊಪ್ಪು ನೀವಿಬ್ರು ಮಾಡಿದ ತಪ್ಪು, ಗಿಲ್ಲಿ ನೀವಿಬ್ರು ಮಾಡಿದ ತಪ್ಪು, ಮನೆಗೆ ಏನೋ ಡಬ್ಬಕ್ಕೆ ಗಿಲ್ಲಿಗೆ. ನಿನ್ನ ಹೆಸರು? ಈಶ್ವರಿ. ಯಾವ ಕ್ಲಾಸ್? 1ನೇ ಕ್ಲಾಸ್. ಜೋರ. ಕೈ ಕೆಲಸ, ಕೈಯಾಗ ಒಂದು ಗ್ಲಾಸ, ನಮ್ಮ ಸಾರಿ ತಡಕ್ಕೆ ಬಂದ್ರೆ ಕೆಲಸ.
ಕೀರ್ತಿ ಆಕಾಶದಾಗ ಆರ್ತ ಅಕ್ಕಿ ಆಕಾಶದಾಗ ಆರ್ತಾಗ ಫಸ್ಟ್ ಪ್ಯಾಂಟ್ ಹಾಕೋತಿರ್ಬೇಕು. ನಿನ್ನ ಹೆಸರು ಜಗ್ಗಿ ಹೇಳು. ಆಕಾಶದಾಗ ಆರ್ತ ಅಕ್ಕಿ ಆಕಾಶದಾಗ ಆರ್ತ ಅಕ್ಕಿ ಫಸ್ಟ್ ಪ್ಯಾಂಟ್ ಹಾಕೋತಿರ್ಬೇಕು. ಆಕಾಶದಾಗ ಹಾರ್ತ ಅಕ್ಕಿ ಆಕಾಶದಾಗ ಹಾರ್ತಾ ಹಕ್ಕಿ. ಆಕಾಶದಾಗ ಹಾರ್ತಾವ ಹಕ್ಕಿ ಫಸ್ಟ್ ಪ್ಯಾಂಟ್ ಹಾಕೋತಿರ್ಬೇಕು. ಫಸ್ಟ್ ಪ್ಯಾಂಟ್ ಹಾಕೋತಿರ್ಬೇಕು. ಏನು ಏನ ಒಡಗೊತ್ತಿ ಏನು ಡೈಲಾಗ್ ಜನಪದ ಹಾಡ್ರಿ. ಹಾಕೊಂಡ ಸಾಯಲೇನ ನಾವುರಲ ನಂದೇನೈತಿ ನೀ ಹಾದ ಮ್ಯಾಲ ಹುಚ್ಚನ ತಾರೆ ನನ್ಗ ಊರೆಲ್ಲ ಮಂದಿ ಬಾಕಿ ಒಂದ ಮಾಡಿದಿ ಕಲ್ಲ ಚಂದಿದ ಪ್ರೀತಿಗೆ ದ್ರೋಹವಾಗದಿ ನನ್ನ ಜೀವ ಬೀದಿಗೆ ನೀವಾಗದಿ ಅಡವನ್ಸ ಗೋರಿ ಗೆಳತಿನಿ ತಗದಿ ಚಂದಿದ ಹುಡುಗನ ನೋಡಿದಿ ರಕ್ತದಂಗ ಹೊಳಿತಿತ್ತ ನಮ್ಮ ಪ್ರೀತಿ ಹಾರಿ ಹೋದ ದೀಪಷ್ಟ ಉಳದೈತಿ ಸರ್ಕಾರಿ ಆಕ್ಷನ್ ಮಾಡಿ ಜೋರ ಕೇಳಲ್ಲ ಡಬ್ಬಿ ಮೇಳ ಡಬ್ಬಿ ಕನ್ನಡ ಡಬ್ಬಿ ಸುಸ್ಲಾಕನ್ ಗಂಡ ಒಳ್ಳೊಲ್ಲಂದ ಬಾಳೆ ಹುಡುಗಿ ಬಗ್ಲಾಗ ಎತ್ತೆತ್ತಿ ಬರಿತಾನ ಸರಿ ಮತ್ತೆ ಯಾವುದು ಕೈ ಕೈಲಾಸ ಕೈಯಾಗನ್ ಗಿಲಾಸ ನಮ್ ಸರ್ಕಾರ ಸಾಲ ತಂದಕ್ ಬಂದ ಜೋರ್ ಹೇಳ್ಬೇಕ ಕೈ ಕೈಲಾಸ ಕೈಯಾಗನ್ ಗಿಲಾಸ ನಮ್ ಸರ್ಕಾರ ಸಾಲ ತಂದಕ್ ಬಂದ ಕಾಲಾಸ್ ತಡಿತಾರ ಒಂದ್ ನಿಮಿಷ ಡಿಪಾರು ಇಟಿ ಅಂದರು ಕೊಡ ಚೂರ್ ಇಟಿ ಅಂದರು ಐತ್ರಿ ಹಸಿರು ಕೊಡದ ತುಂಬಾ ಸಿನೀರು ಏನು ಎಳ್ಳೀರು ಏನು ಹಸಿರು ಕೊಡದ ತುಂಬಾ ಸಿನೀರು ಇಂದ ಹಮ್ಮಿಕೊಂಡಿರ್ತಕ್ಕಂಥ ಈ ವನಭೋಜನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಉಪಾಧಿಯಲ್ಲಿ ಆಗಮಿಸಿರ್ತಕ್ಕಂಥ ಅಳಗುಂಡಿಗಿ ಕ್ಲಸ್ಟರ್ನ ರಮೇಶ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ BRP ಆಗಿರ್ತಕ್ಕಂಥ ರಮೇಶ್ ವಿಶ್ವಕರ್ಮ ಸರ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳು ಸದಾ ಹಸನ್ಮುಖಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪತ್ತರ್ ಸರ್ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸಾರಿ ಸರ್ ಅಳಗುಂಡಿ ಕ್ಲಸ್ಟರ್ನ ಸುನಿಲ್ ಸರ್ ಅವರು ಯಾವತ್ತೂ ಅವ್ರ ಅಳಗುಂಡಿ ಕ್ಲಸ್ಟರ್ ಇದ್ದಿರ್ಬೋದು, ಆದ್ರೆ ಯಾವಾಗಲೂ ನಮ್ಮ ಪತ್ತರ್ ಸರ್ ಜೊತೆ ಬಂದು ನಮಗೂ ಹಲವಾರು ಹೌದಿಲ್ಲ ನಿರ್ದೇಶನಗಳನ್ನು ಕೊಡ್ತಾರ, ಹಾಗೆ ಹೆಲ್ಪ್ನು ಮಾಡ್ತಿರ್ತಾರೆ. ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ನೆರವೇರಿಸಿಕೊಡಲು ನಮಗೆ ಅಣಿಯಾಗಿರ್ತಕ್ಕಂಥ ತೋಟದ ಮಾಲೀಕರಾಗಿರ್ತಕ್ಕಂಥ ಗೌಡ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಬರ್ರಿ, ಅವರು ನೋಡ್ರಿ, ನಮಗೆ ಒಂದು ದಿನ ಹಿಡಿದು ನಾವು ಏನ್ರೇ ಮಾಡಿಸ್ತೀವಿ ಅಂತ ನಿಂತಿದ್ರು ಗೌಡ್ರು ಅಲ್ಲಿ ಕೇಳಿದಾಗ. ಅದಕ್ಕೆ ಏನೂ ಬ್ಯಾಡ್ರಿ ಸರ, ನಾವೆಲ್ಲ ಮಾಡ್ಕೊಂಬಂದಿರ್ತೀವಿ, ಮಕ್ಕಳು ಮಾಡ್ಕೊಂಬಂದಿರ್ತಾರೆ, ಬ್ಯಾಡ ತಿಳ್ಕೊಂಡು ಹೇಳಿದೆವು. ಈ ವನಭೋಜನವ ಕಾರ್ಯಕ್ರಮದ ಭಾಗವಾಗಿ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು, ಪರಿಸರದ ಬಗ್ಗೆ ಪ್ರಬಂಧ ಸ್ಪರ್ಧೆಗಳನ್ನು ಹಾಗೂ ಚಿತ್ರಕಲೆಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಅಚ್ಚುಕಟ್ಟವಾಗಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿ ಅವರಿಗೊಂದು ಗೌರವವನ್ನು ಅವರನ್ನು ಬಗ್ಗೆದಾಗ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿರ್ತಕ್ಕಂಥ ಸ್ವಾತಿ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. BRP ರವರಾಗಿರ್ತಕ್ಕಂಥ ರಮೇಶ್ ವಿಶ್ವಕರ್ಮ ಸರ್ ಅವರು ಪ್ರಥಮ ಬಂದಿರತಕ್ಕಂಥ ವಿದ್ಯಾರ್ಥಿನಿಗೆ ಪ್ರೈಸನ್ನು ಕೊಟ್ಟು ಅವರನ್ನು ಹುರಿದುಂಬಿಸಬೇಕಂತ ತಿಳ್ಕೊಂಡು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಬಾರಮ್ಮ, ಫೋಟೋ ಹೊಡ್ಕೊರಿ ಸರ್. ಮೇಡಮರ
ಈ ಕಡೆ ಬಾ, ಬೋರ್ಡ್ ಧನ್ಯವಾದಗಳು. ಇದು ಅಲ್ಲಿ ಕೊಡ್ರಿ ಸರ್. ಬೋರ್ಡ್ ಫೋಟೋ ಹೊಡ್ಕೊರಮ್ಮ, ಫೋಟೋ ಹೊಡ್ಕೊ ಮಲ್ಕಪ್ ಸರ್. ಅದ ಸರಿ, ಇದು ಬರ್ಬೇಕು ನೋಡು. ಇಲ್ಲಿ ಎದರ್ ನಿಂದ್ರಿ, ಇಲ್ಲಿ ಮುಂದಕ್ಕೆ ಬಾ. ಎಲ್ಲ ಕುಂದ್ರಿ ನೀನು, ಕುಂದ್ರಿ. ಕೊಂದು ಬಿಡು ಅಲ್ಲೇ ಹಾಂ. ಪ್ರಥಮ ಬಹುಮಾನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿ ಧನ್ಯವಾದಗಳು. ದ್ವಿತೀಯ ಬಹುಮಾನ 8ನೇ ತರಗತಿ ವಿದ್ಯಾರ್ಥಿನಿ ಅಲ್ಫಿಯಾ. ಇವರಿಗೆ ಅಳಗುಂಡಿಗೆಯ ಸಂಪನ್ಮೂಲ ವ್ಯಕ್ತಿಗಳು ಸುನಿಲ್ ಸರ್ ಅವರು ದ್ವಿತೀಯ ಬಹುಮಾನವನ್ನು ಕೊಟ್ಟು ಅವರಿಗೆ ಹುರಿದುಂಬಿಸಬೇಕಂತ ತಿಳ್ಕೊಂಡು ವಿನಂತಿಸ್ಕೊಳ್ತಾ ಇದ್ದೇನೆ. ಚಪ್ಪಾಳೆ. ಅದೇ ರೀತಿಯಾಗಿ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಮಾಣಿಕಮ್ಮ, 8ನೇ ತರಗತಿ ವಿದ್ಯಾರ್ಥಿನಿ. ಅವರಿಗೆ ಭೀಮರಾಯ್ ಪತ್ತರ್ ಸರ್ ಅವರು ಗೌಡ್ರು ಈ ಒಂದು ಬಹುಮಾನವನ್ನು ಕೊಟ್ಟು ವಿದ್ಯಾರ್ಥಿನಿಗೆ ಹುರಿದುಂಬಿಸಬೇಕಂತ ತಿಳ್ಕೊಂಡು ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿಯವರೆಗೆ ಅರ್ಥಪೂರ್ಣವಾಗಿ 1 ಕಿಲೋಮೀಟರ್ಗಿಂತೂ ಹೆಚ್ಚು ದಾರಿಯನ್ನು ಯಾಕಂದ್ರೆ ಇಲ್ಲಿ ಅಗದಿ ಅಚ್ಚುಕಟ್ಟವಾಗಿ ವ್ಯವಸ್ಥೆ ಮಾಡಿರ. ಬರುತ್ತನ ನೋಡ್ತೀವಿ, ಮಳೆ ಬಂದು ಎಲ್ಲ ಗಲೀಜಾಗ್ಯದ ತಿಳ್ಕೊಂಡಿದ್ದೆವು. ಆ್ಯಕ್ಚುಲಿ ಇದನ್ನು ನಾವು ಬರೋದ್ರೊಳಗೆ ಹಾಸಿ ಅಗದಿ ಶಿಸ್ತು ಮಾಡಿಬಿಟ್ರಿ ಅವರು. ಹೌದಾ? ಅಷ್ಟೇ ಅಲ್ಲದೆ ಇಲ್ಲಿಗೆ ವನಭೋಜನಕ್ಕಾಗಿ ಬಂದಿರತಕ್ಕಂಥ ಅತಿಥಿಗಳಿಗೆ ಅವರು ಶಾಲು ಹೊದಿಸಿ ಸನ್ಮಾನ ಮಾಡ್ಬೇಕಂತ ತಿಳ್ಕೊಂಡು ಬಯಸ್ಯಾರ. ಅವರಿಗೆ ಅತಿಥಿಗಳಿಗೆ ಶಾಲು ಹೊದಿಸಲು ಅನುವು ಮಾಡಿಕೊಡ್ತೀನಿ. ನಾ ಹಿಡ್ಕೊತೀನಿ. ಫೋಟೋ ನೋಡ್ರಿ. ಅದೇ ರೀತಿಯಾಗಿ ಅಳಗುಂಡಿಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಸುನಿಲ್ ಸರ್ ಅವರಿಗೂ ಸಹಿತ ಈ ಒಂದು ಸನ್ಮಾನ ಮಾಡ್ಬೇಕಂತ ತಿಳ್ಕೊಂಡು ಹಳ್ಳೆ ಪೌಡ್ರಿ ಕೇಳ್ಕೊತೀನಿ. ಕುಂಕುಮ ಸರಿ ಇಲ್ಲಿ ಶಾಲು ಹಚ್ಲಕತ್ತ ಹಚ್ತೀನಿ ನಾನು. ಹೊಡಿ. 5 ನಿಮಿಷ ಯಾಕೆ ಈ ಕಡೆ ಕೊಡ್ರಿ ಸರ್. ಚಪ್ಪಾಳೆ. ಅದೇ ರೀತಿಯಾಗಿ ನಮ್ಮ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಭೀಮರಾಯ್ ಪತ್ತಾರ್ ಸರ್ ಅವರಿಗೂ ಸಹಿತ ಸನ್ಮಾನಿಸಬೇಕಂತ ತಿಳ್ಕೊಂಡು ಹಳ್ಳೆ ಪೌಡ್ರಲ್ಲಿ ಕೇಳ್ಕೊತಾ ಇದ್ದೀನಿ. ಸಾಕು. ಶಾಲಾ ಪರವಾಗಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ, ನಮ್ಮ ಎಲ್ಲ ಸಿಬ್ಬಂದಿಯವರ ಪರವಾಗಿ ಹಳ್ಳೆ ಪೌಡ್ರಿಗೆ ನಮ್ಮ ಗುರುಬಸಪ್ಪ ಸರ್ ಅವರು ಸನ್ಮಾನಿಸ್ಬೇಕಂತ ತಿಳ್ಕೊಂಡು ಅವ್ರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಹಚ್ಚಾದ್ರಿ ಕುಂಕುಮ ಹಚ್ಚದವ್ರಿಗೆ. ಆ್ಯಕ್ಚುಲಿ ನಾವು ಒಂದು ಶಾಲೆ ತರಬೇಕಾಗಿತ್ತು ಈ ಸಲ. ಇದೇ ನಮ್ಮದ ತಿಳ್ಕೊಳ್ಳೋದು. ಎಲ್ಲಿ ತೋರಿ ಸರ್, ಇಲ್ಲಿ ತೋರಿಸಿ. ಫ್ಯೂಚರ್ ಸರಿಯಾಗಿರಬೇಕು ಆಗಿತ್ತಂದ್ರೆ ಈಗ ನೋಡ್ರಿ ಹಳ್ಳೆ ಪೌಡ್ರಿ ಇಲ್ಲಿ ಹೊಲ್ದಾಗ ಅಗದಿ ಆರಾಮಾಗ್ಯದಾರ ನೋಡ್ರಿ. ಅವ್ರ ಮುಖದಾಗ ಕಳೆ ಹೆಂಗದ, ಅಲ್ಲಿ ಊರಾಗಿದ್ದಾರ ಕಳೆ ಹೆಂಗದ ನೋಡ್ರಿ. ಅವ್ರ ಅಗದಿ ಪರಿಸರದ ಮಡಿಲಿನಲ್ಲಿ ಯಾರ್ದು ಜಂಜಾಟಿಲ್ಲ, ಯಾರ್ದು ಕಿರಿಕಿರಿ ಇಲ್ಲ. ಪರಿಸರದೊಳಗೆ ಎಷ್ಟು ಚೆನ್ನಾಗ್ಯದಾರ. ಫ್ರೆಶ್ ಆಗಿ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳು, ನಿಸರ್ಗದತ್ತವಾಗಿರ್ತಕ್ಕಂಥ ಆಕ್ಸಿಜನ್ನ. ಅಲ್ಲಿ ನೀವು ಬರೀ CFC ಕುಡಿತೀರಿ. ಹೌದಾ? ರೋಡ್ನ್ಯಾಗ ವಾಕಿಂಗ್ ಹೋಗ್ತಿರ್ತಾರೆ ಬೆಳಿಗ್ಗೆ ಎದ್ದು. ನನಗೆ ಒಳಗೊಂದೊಂದು ಸಲ ಅನ್ನಿಸ್ತಿರ್ತದೆ. ಅಲ್ಲೇ ಹೊಲದ ಕಡೆಗೆ ವಾಕಿಂಗ್ ಹೋದ್ರೆ ಎಷ್ಟೋ ಹೆಲ್ದಿ ಇರ್ತಾರೆ, ರೋಡ್ ಕಡೆಗೆ ವಾಕಿಂಗ್ ಬರ್ತಿರ್ತಾರೆ. ಆ ರೋಡ್ನಾಗ ತಿರುಗಾಡ್ತಕ್ಕಂಥ ಎಲ್ಲ ವಾಹನಗಳು ಏನು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಏನು ಬಿಡ್ತಿರ್ತಾವ, CFC ಬಿಡ್ತಿರ್ತಾವೆ. ಹೌದಿಲ್ಲ? ಅದನ್ನು ಸೇವನೆ ಮಾಡ್ತೀರಿ. ವಾಕಿಂಗ್ ಹೋದ ಬದಲಿನೇ ಈ ಹೊಲಗಳ ಮಧ್ಯದಲ್ಲಿ ಏನು ರೋಡ್ಗಳು ಇರ್ತಾವಲ್ಲ, ಅಲ್ಲೆಲ್ಲ ಎತ್ತಿನ ಗಾಡಿ ತಿರುಗಾಡ್ತಿರ್ತಾವೆ. ಅಂಥಲ್ಲಿ ವಾಕಿಂಗ್ ಮಾಡೋದು ಭಾಳ ಬೆಸ್ಟ್. ಹಿಂಗೆ ಫ್ರೀಯಾಗಿ ಹೊಲದಾಗ ಮನೆ ಕಟ್ಕೊಂಡಿರೋದ್ರಿಂದ ನಮಗೆ ಏನು ಅನ್ನಿಸ್ತದ,
ಇಕೋ ಫ್ರೆಂಡ್ಲಿ ಹೋಮ್ ಇವೆಲ್ಲ ಹೌದಾ, ಅವರೇ ಆರೋಗ್ಯವಂತರು ತಿಳ್ಕೊಂಡು ನನಗನ್ನಿಸ್ತದೆ. ಹಳ್ಳೆಪ್ಪ ಗೌಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಈಗ ನಮ್ಮ CRC ಸರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ನಮ್ಮ ACS ಕಡ್ಕೋಳ ತಂಡದ ಮಹನೀಯರಿಗೂ ಹಾಗೂ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ಹಳ್ಳೆಪ್ಪ ಗೌಡರು ಭಾಳ ಸ್ಮರಿಸ್ಬೇಕು ಅವ್ರಿಗೆ. ಇಲ್ಲ ನಾವು ಬರುತ್ತಾನ ಭಾಳ ವ್ಯವಸ್ಥೆ ಮಾಡ್ಯಾರ ಮತ್ತು ತೋಟನೂ ಭಾಳ ಚಂದ ಅಚ್ಚುಕಟ್ಟಾಗಿ ಮಾಡಿರಿ. ಇಲ್ಲಿ ಇದೊಂದು ಪಿಕ್ನಿಕ್ ಬರ್ತಕ್ಕಂಥ ಒಂದು ಸ್ಪಾಟ ಅಗದಿ ವಂಡರ್ಫುಲ್ ಅದ. ಅದಕ್ಕೆ ಅವರಿಗೂ ಸಹಿತ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ಇಕೋ ಕ್ಲಬ್ ತಂಡದ ಮೇಲ್ವಿಚಾರಕರು ಆಗಿರ್ತಕ್ಕಂಥ ವಿಜ್ಞಾನ ಶಿಕ್ಷಕಿ ಹಾಗೂ ಶಿಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಸಲ್ಲಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳು. ಹೇಳಿರ್ತಕ್ಕಂಥ ವಿಷಯವನ್ನು ನಿಮ್ಮೆಲ್ಲರಿಗೂ ಗೊತ್ತಾಗ್ಯದ. ನೀವು ಇವತ್ತಿನಿಂದ ಒಂದು ಇಕೋ ಕ್ಲಬ್ ವತಿಯಿಂದ ನೀವು ಪಣ ತೊಡಬೇಕು. ಒಂದಾದರೂ ಒಂದು ಮರವನ್ನು ನೀವು ನೆಡುವಂಥ ಪುಣ್ಯದ ಕೆಲಸವನ್ನು ನೀವು ಮಾಡಬೇಕು. ಯಾಕಂದ್ರೆ ಈ ಸದ್ದ ನಮ್ಮ ಮಕ್ಕಳು ನೀವೆಲ್ಲರೂ ಮುಂದೆ ನಿಮ್ಮ ಮಕ್ಕಳನ್ನ ಆರೋಗ್ಯವಾಗಿರ್ಬೇಕಾದ್ರೆ ನೀವು ಒಂದೆರಡು ಗಿಡಗಳನ್ನು ಹಚ್ಚಬೇಕು, ಬೆಳೆಸಬೇಕು, ಉಳಿಸ್ಬೇಕಂತಕ್ಕಂಥ ಪಣವನ್ನು ತೊಟ್ಟು ಇಲ್ಲಿಂದ ನಾವು ಕಾಲು ತೆಗೆಯೋಣ ಅಂತ ತಿಳ್ಕೊಂಡು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡ್ಯಾನ್ಸ್ ಮಾಡ್ತಾರೆ ಯಾರು